ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರ್ತದೆ. ಮಕ್ಕಳನ್ನ ಮನೆಯಲ್ಲೇ ಕಟ್ಟಾಕೋದ್ರಿಂದ ಮಕ್ಕಳ ಬಾಲ್ಯ ಜೀವನವನ್ನ ನಾವು ಅವ್ರನ್ನ ಹೊಸಕಿ ಹಾಕಿದಂತಾಗುತ್ತೆ, ಅವ್ರ ಜೀವನವನ್ನೇ ಹೊಸಕಿ ಹಾಕ್ದಂಗೆ ಆಗುತ್ತೆ. ಆದ ಕಾರಣದಿಂದ ಮಕ್ಕಳನ್ನ ಫ್ರೀಯಾಗಿ ಬಿಟ್ಟು ಅವ್ರು ಆಡೋದಕ್ಕೆ, ಸಂಗೀತ ಕಲಿಯೋದಕ್ಕೆ, ನೃತ್ಯ ಮಾಡೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ರೆ ಮಕ್ಕಳು ಬಾಲ್ಯಾವಸ್ಥೆಯಲ್ಲಿ ಬಹಳ ಪ್ರೌಢಿನಿಂದ ಬೆಳೆದು ಉತ್ತಮ ಪ್ರಜೆಗಳಾಗ್ತಾರೆ ಅಂತ ನನ್ನ ಭಾವನೆ. ನನ್ನ ಸ್ನೇಹಿತರೆ ರಾಜಶೇಖರ್ ಡೈರೆಕ್ಟ್ರು ಸಿನಿಮಾ ಮಾಡಿದ್ರಿ, ಬನ್ನಿ ನೋಡೋಣ ಅಂತ ಹೇಳಿ. ಸೊ ಹೇಗಿದೆ ಅಂತೇಳಿ ನೋಡಕ್ ಬಂದೆ. ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡ್ಬೇಕು ಇಂಥ ಮೂವಿಗಳನ್ನ. ಯಾಕಂತ ಕೇಳಿದ್ರೆ ನಿಮಗೆ ಮನೋರಂಜನೆ ಸಿನಿಮಾಗಳು ಸಾಕಷ್ಟು ಬರ್ಬೋದು, ಆದರೆ ಈ ಸಮಾಜಕ್ಕೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ. ಯಾಕಂತ ಕೇಳಿದ್ರೆ ಈಗೆಲ್ಲ ಈ ಬೆಂಗಳೂರು ಅಂತ ಏರಿಯಾದಲ್ಲಿ ಆಗಿರ್ಬೋದು, ಒಂದು ನಗರಗಳಲ್ಲೆಲ್ಲ ಅಪಾರ್ಟ್ಮೆಂಟಲ್ಲೇ ಬದುಕ್ತಾ ಇದೀವಿ. ಈ ಅಪಾರ್ಟ್ಮೆಂಟಲ್ಲಿ ಬದುಕುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಜನರಿಂದ ಸಪ್ರೇಟ್ ಆಗೇ ಇರ್ತೀವಿ, ಜೊತೆಗೆ ನಮ್ಮ ಮಕ್ಕಳನ್ನು ಅದೇ ಥರ ಬದುಕಿಸ್ತಾ ಇದೀವಿ. ಅದರಿಂದ ಮಾನಸಿಕ ಕಾಯಿಲೆ ಪ್ರಾರಂಭ ಆಗ್ತಾ ಇದೆ. ಅದನ್ನ ಹೇಗೆ ತಡೆಗಟ್ಟಬೇಕು, ಅದು ಯಾಕೆ ಏನು ಕಾರಣ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ತಂದೆ ತಾಯಿಗಳಿಗೂ ಒಂದ್ಸರಿ ಮನವರಿಕೆ ಆಗುತ್ತೆ ಈ ಸಿನಿಮಾ ನೋಡೋದ್ರಿಂದ. ಸೊ ಈ ಸಿನಿಮಾ ನೋಡೋದ್ರ ಮುಖಾಂತರ ಮಕ್ಕಳಿಗೆ ಒಂಥರ ಫ್ರೀಡಮ್ ಸಿಕ್ಕಿ ಆ ಮಕ್ಕಳು ಮಾನಸಿಕವಾಗಿ ಸದೃಢರಾಗಿ ಬದುಕೋದಕ್ಕೆ ಒಳ್ಳೆ ಅವಕಾಶ ಇದೆ. ದಯವಿಟ್ಟು ನಾನು ಹೇಳ್ತೀನಿ, ಈ ಬಾಲ್ಯ ಸಿನಿಮಾನ ಎಲ್ಲರೂ ನೋಡಿ. ಆ ಕಲಾವಿದರಂತಲೂ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ನಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಒಂದು ಒಳ್ಳೆ ಮೆಸೇಜ್ ಇರೋ ಸಬ್ಜೆಕ್ಟ್ ಚೆನ್ನಾಗಿದೆ, ಒಳ್ಳೆ ಆಕ್ಟಿಂಗ್, ಒಳ್ಳೆ ಮೂವಿ, ಒಳ್ಳೆ ಸ್ಟೋರಿ ಇದೆ. ಈ ಕಾಲದಲ್ಲಿ ಅಂತ ಮಕ್ಕಳಿಗಂತೂ ಸ್ಟೋರಿ ಸಿಗೋದಿಲ್ಲ. ಈಗ ನಮ್ಮ ರಾಜಣ್ಣ ಅವರು 89-90 ಡಿಗ್ರಿ ಮಾಡಿದ್ದಾರೆ. ಅವ್ರು ತಕ್ಕನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇದು ಬಹಳ ಶೂಟ್ ಆಗುತ್ತೆ. 100 days ಕನ್ಫರ್ಮ್. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಬಾಲ್ಯದಲ್ಲಿ ಮಕ್ಕಳ ಮನಸ್ಸು ವಿಕಸಿತವಾಗಬೇಕು ಅಂತಂದ್ರೆ ಆಟ ಪಾಠವೂ ಸಹ ಓದಿನ ಜೊತೆಗೆ ಇರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಚೆನ್ನಾಗಿ ನಿರ್ದೇಶನ ಮಾಡಿ ಒಳ್ಳೆ ಎಲ್ಲ ಪಾತ್ರಧಾರಿಗಳು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಎಲ್ಲ ತಂದೆ ತಾಯಿಗಳನ್ನು ನೋಡಿ ಈ ಒಂದು ಆಟ ಪಾಠಕ್ಕೆ ಮಕ್ಕಳನ್ನ ಬರೀ ಓದೋದೊಂದೇ ಅಲ್ಲ, ಆಟ ಪಾಠವೂ ಸಹ ಜೊತೆಗಿರಬೇಕು ಅನ್ನತಕ್ಕಂಥ ಸಂದೇಶವನ್ನ ಚೆನ್ನಾಗಿ ಮೂಡಿ ಬಂದಿದೆ. ಬಾಲ್ಯ ಸಿನಿಮಾ ನೋಡಿದ ನಂತರ ನಾವು ಸಹಜವಾಗಿ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನ ನಾವು ಅಲ್ಲಿ ಗಮನಿಸಿದ್ವಿ. ನಾವು ನಮ್ಮ ಕಾಲಕ್ಕೆ ಮತ್ತೆ ಈಗಿನ ಕಾಲಕ್ಕೆ ಕೃತವಾಗಿ ಇದ್ಬಿಟ್ಟಿದ್ವಿ, ಕೃತಕ ಬದುಕಾಗ್ಬಿಟ್ಟಿದೆ. ಮಕ್ಕಳನ್ನ ನಾವು ಒಂದು ರೀತಿಯ ಓಡು ಬರ್ತದೆ ಜಂಜಾಟದಲ್ಲಿ ಸಿಕ್ಕಾಕಿಸ್ಬಿಟ್ಟು ಮಕ್ಕಳಿಗೆ ನಾವು ಒತ್ತಡವನ್ನ ಕ್ರಿಯೇಟ್ ಮಾಡ್ತಿದ್ವಿ. ಅಂಥದ್ರಲ್ಲಿ 2 ಪಾತ್ರಗಳನ್ನ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಒಂದು ಆಟ ಪಾಠ ಮತ್ತೆ ಅದ್ರ ಜೊತೆಗೆ ಸಹಜವಾಗಿ ಬದುಕೋದು ಮತ್ತೆ ಅವ್ರ ಕ್ರಿಯೇಟಿವಿಟಿನ ಹೇಗೆ ನಾವು ಅವ್ರನ್ನ ಬೆಳೆಸ್ಬೋದು ಅನ್ನೋದನ್ನ ಈ ಬಾಲ್ಯ ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗಾಗಿ ನಮ್ಮ ನಿರ್ದೇಶಕರು, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಬಾಲ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಲೈಫ್ ಅಲ್ಲಿ ತೋರಿಸಿದ್ದಾರೆ. ಪೇರೆಂಟ್ಸು ಮತ್ತೆ ಮಕ್ಕಳು ಎಲ್ಲರೂ ನೋಡ್ಬೇಕಾದ ಪಿಕ್ಚರ್ ಇದು. ತುಂಬಾ ಚೆನ್ನಾಗಿ ಚಿತ್ರೀಕರಣ ಆಗಿದೆ. ನಾವು ಪ್ರತಿದಿನ ಇವತ್ತು ನ್ಯೂಸ್ಗಳಲ್ಲಿ ಒಂದೊಂದು ಕೆಟ್ಟ ಸಂಗತಿಗಳನ್ನ ಕೇಳ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟ ವಿಷಯಗಳು, ಟ್ರಾಜಿಡಿಕ್ ಆಗಿರುವಂಥದ್ದು, ಸುಸೈಡ್ ಮಾಡ್ತಾರೆ. ನಮ್ಗೆ ಯಾಕೆ ಏನಂತ ಗೊತ್ತಾಗಲ್ಲ. ಅದಕ್ಕೆಲ್ಲ ಉತ್ತರ ಒಂದು ಬಹಳ ಚೆನ್ನಾಗಿ ಬಾಲ್ಯ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ನಾವು ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ, ಮಕ್ಕಳ ಸಿನಿಮಾ ಅಂದ್ರೆ ಈ ತರ ಇರುತ್ತೆ, ಆ ತರ ಇಲ್ಲ. ತುಂಬಾ ಸೈಂಟಿಫಿಕ್ ಆದ, ಮಕ್ಕಳನ್ನು ಹೆತ್ತವರು ದೊಡ್ಡವರು ನೋಡ್ಲೇಬೇಕಾದ ಒಂದು ಸಿನಿಮಾ. ನಿರ್ದೇಶಕರು ರಾಜು ಅವರು ಬಹಳ ಸಮರ್ಥವಾಗಿ ಅದನ್ನ ಮನಮುಟ್ಟು ಹಾಗೆ ತಲುಪಿಸಿದ್ದಾರೆ. ಜನರಿಗೆ ಇಷ್ಟ ಆಯ್ತು. ಈ ಸಿನಿಮಾನ ಹೆಚ್ಚೆಚ್ಚು ಜನ ನೋಡ್ಬೇಕು. ನಮ್ಗೆ ಗೊತ್ತಿಲ್ಲದ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ. ಬಾಲ್ಯ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರುವಂತ ಒಂದು ಅಮೋಘ ಘಟ್ಟ. ಈ ಚಿತ್ರ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಈ ಚಿತ್ರ ಪ್ರತಿಯೊಬ್ಬರು ನೋಡಿ ಸಂತೋಷ ಪಡಿ, ಮಕ್ಕಳನ್ನ ಅದೇ ರೀತಿಯಾಗಿ ಫ್ರೀ ಬಿಡಿ, ಮಕ್ಕಳು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತೀನಿ ನಿಮ್ಮ ಮುಖಾಂತರ. ನಮಸ್ಕಾರ, ಎಲ್ಲ ಮಾಧ್ಯಮದವರು ನಮಸ್ಕಾರ. ತುಂಬಾ ಸಿನಿಮಾ ಅದ್ದೂರಿಯಾಗಿ ಮೂಡಿ ಬಂದಿದೆ. ನಮ್ಮ ಸುಲ್ತಾನ್ ರಾಜು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ. ಕೆಲವು ಮಕ್ಕಳಿಗೆ ಆಟ ಪಾಠನೂ ಮುಖ್ಯ, ಎಜುಕೇಶನ್ ಮುಖ್ಯ. ಅದ್ದೂರಿಯಾಗಿ ಸಿನಿಮಾ ಬರೋದ್ರಿಂದ ತುಂಬಾ ಚೆನ್ನಾಗಿದೆ. ಎಲ್ಲರೂ ಪ್ರೇಕ್ಷಕರ ಜೊತೆನೆ ಬಂದು ನೋಡ್ಬೇಕು. ಮಕ್ಕಳು ಕೂಡ ಪ್ರೇಕ್ಷಕರ ಜೊತೆ ಬಂದು ನೋಡ್ಬೇಕಾಗುತ್ತೆ. ಕಡೆಗೆ ಅಂತಂದ್ರೆ ನಮ್ಮ ಶಶಿರೇಖಾ ಮೇಡಮ್ ಇದಾರಲ್ಲ, ಅವರಿಂದ ಹುಡುಗ ಬುದ್ಧಿವಂತ ಆಗಿ ಎಜುಕೇಶನ್ ಆಗಿ ಹೆಸರು ಮಾಡಿದ್ದಾನೆ. ಅವರು ತುಂಬಾ ಧನ್ಯವಾದ ಅಂತ ಹೇಳ್ಬೇಕು. ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿ. ನಮಸ್ಕಾರ, ನನ್ನ ಹೆಸರು ನಾಗೇಂದ್ರ ಮಾಗಡಿ ಅಂತ, ಚಲನಚಿತ್ರ ನಿರ್ದೇಶಕ. ಮತ್ತೆ ಸುಲ್ತಾನ್ ರಾಜ್ ಅವರು ನಮ್ಮ ಹಳೆಯ ಸ್ನೇಹಿತರು. ಚಿತ್ರದ ಒಂದು ತಿರುಳೇನಂದ್ರೆ, ಈ ನಾವೆಲ್ಲಾದ್ರೂ ನಮ್ಮ ಫ್ರೆಂಡ್ಸ್ ನಾವು ಹಳೆ ಫ್ರೆಂಡ್ಸ್ ಮೀಟ್ ಮಾಡಿದಾಗ ನಮ್ಮ ಬಾಲ್ಯವನ್ನ ನೆನೆಸ್ಕೋತೀವಿ. ಏನ್ ಆಟ ಆಡ್ತಿದ್ವಿ, ಕೆರೆಯಲ್ಲಿ ಹೆಂಗೀಜ್ ಆಡ್ತಿದ್ವಿ, ಕಬಡ್ಡಿ ಹೆಂಗ್ ಆಡ್ತಿದ್ವಿ, ಹೆಂಗ್ ಬಿದ್ವಿ, ಹೆಂಗ್ ತರಲೆಗಳು ಮಾಡ್ತಿದ್ವಿ ನೆನೆಸ್ಕೋತೀವಿ. ಹೊರತಾಗಿ ನೀನ್ ಎಷ್ಟು ಮಾರ್ಕ್ಸ್ ತೆಗೆದಿದ್ದೆ, ನಾನು ಎಷ್ಟು ಮಾರ್ಕ್ಸ್ ತೆಗೆದಿದ್ದೆ, ನಾವ್ ಯಾವತ್ತೂ ಅದ್ರ ಬಗ್ಗೆ ಡಿಸ್ಕಷನ್ನೇ ಮಾಡಲ್ಲ.
ಎಜುಕೇಶನ್ ಬೇಕು, ಅದ್ರ ಜೊತೆಗೆ ಆಟ ಪಾಠಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಫಿಸಿಕಲ್ ಆಗಿ ಒಂದು ಫ್ರೆಂಡ್ಶಿಪ್ ಬೆಳೆಯೋದಕ್ಕೆ, ಒಂದು ಫ್ರೆಂಡ್ಶಿಪ್ ಗಟ್ಟಿತನ ಆಗೋದಕ್ಕೆ ಅದನ್ನ ತುಂಬಾ ಚೆನ್ನಾಗಿ ಈ ನಿರ್ದೇಶಕರದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಪಾಠಕ್ಕಿಂತ ಆಟನೂ ಮುಖ್ಯ, ಪಾಠನೂ ಮುಖ್ಯ ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಕಲಾವಿದರು ಮಾತ್ರ ತುಂಬಾ ಅದ್ಭುತವಾಗಿ ಇದರಲ್ಲಿ ಅಭಿನಯ ಮಾಡಿದ್ದಾರೆ. ನಮ್ಮ ಬುಲೆಟ್ ವಿನೋದ್ ಅವರು ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಬೆಸ್ಟ್ ಆಫ್ ಲಕ್. ಇದ್ರ ಜೊತೆ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಚಿತ್ರಮಂದಿರದಲ್ಲೇ ನೋಡ್ಬೇಕು. ಚಿತ್ರಮಂದಿರದಲ್ಲಿ ನೋಡಿದಾಗ ಇಂಥ ಸಿನಿಮಾಗಳನ್ನ ನಾವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಈ ಚಿತ್ರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದಾಗ ಅವರ ಒಂದು ಎಫರ್ಟ್, ನಿರ್ದೇಶಕರ ಒಂದು ಶ್ರಮ, ನಿರ್ಮಾಪಕರ ಒಂದು ಶ್ರಮ ಸಾರ್ಥಕ ಆಗುತ್ತೆ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಆ ಒಂದು ಸಂಸ್ಥೆನ ಆಶೀರ್ವದಿಸಿ ಅಂತ. ನಮಸ್ಕಾರ, ನನ್ನ ಹೆಸರು ಸಿದ್ದೇಶ್ ಅಂತ ಹೇಳಿ. ನಾನು ಈ ಚಲನಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನ ನಿರ್ವಹಿಸಿದ್ದೇನೆ. ನಿರ್ದೇಶಕರು ನಮಗೆ ಒಂದು ಪಾತ್ರವನ್ನ ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್. ಯಾಕೆಂದ್ರೆ ನಾನು ಸಿನಿಮಾ ಸಂಪೂರ್ಣವಾಗಿ ನಾನು ನೋಡಿರ್ಲಿಲ್ಲ. ನನ್ನ ಪಾತ್ರವನ್ನು ಆ ಕಾಲಕ್ಕೆ ಬಂದು ನಾನು ನಿರ್ಗಮಿಸಿದ್ದೆ. ಬಟ್ ಪೂರ್ತಿ ಸಿನಿಮಾವನ್ನ ನಾನು ಇವತ್ತೇ ನೋಡಿದ್ದು. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ, ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್. ಎಲ್ಲ ಪ್ರತಿಯೊಂದು ಭಾಷೆನಲ್ಲೂ ಈ ಚಿತ್ರ ಡಬ್ ಆಗ್ಬೇಕು. ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿ ಪ್ರತಿಯೊಬ್ಬ ಪೇರೆಂಟ್ಸು, ಮಕ್ಕಳು ಈ ಇಬ್ರು ಸೇರಿ ಒಂದು ಸಿನಿಮಾವನ್ನ ನೋಡಿದಾಗ ಮಾತ್ರ ನಮಗೆ ಅರ್ಥ ಆಗ್ತದೆ ಜೀವನ ಅಂದ್ರೆ ಏನು ಅಂತೇಳಿ. ನಮ್ಮ ಜೀವನದ ಈಗ ಹಿರಿಯರೆಲ್ಲ ನಾವು ನೆನೆಸ್ಕೊಳ್ತಕ್ಕಂಥ ಬಾಲ್ಯ ಜೀವನ, ಅತ್ಯಮೂಲ್ಯವಾಗಿರ್ತಕ್ಕಂಥ ಜೀವನವನ್ನ ಮಕ್ಕಳಲ್ಲಿ ನಾವು ಕಾಣ್ಬೇಕು. ನಾವು ಬೇಕಾದಷ್ಟು ಬರ್ಕೋತಿ ಆಟ, ಚಿನ್ನಿದಾಂಡು ಎಲ್ಲ ಆಡಿರ್ತೀವಿ. ನಮ್ಮ ಮಕ್ಕಳನ್ನ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇದರಿಂದ ಮಾನಸಿಕವಾಗಿ ಅವರು ಸ್ಥಿತಿಗತಿಗಳನ್ನ ಕಳ್ಕೊಂಡು ಅವರು ಮಾರ್ಸಿಂದೆ ಹೋದಾಗ ಮುಂದಿನ ಸಮಾಜಕ್ಕೆ ಮಾರಕ ಆಗುವಂತ ಎಷ್ಟೋ ಸಾಧ್ಯತೆಗಳಿರ್ತವೆ. ಅದನ್ನ ತಡೆಗಟ್ಟಬೇಕಾದ್ರೆ ಅವ್ರ ಮಾನಸಿಕ ಮತ್ತು ದೈಹಿಕ ಸ್ಥಿತಿ, ಆರೋಗ್ಯದ ಸ್ಥಿತಿಗತಿಗಳು ಸ್ವಚ್ಛವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಯೋಗ, ಡ್ಯಾನ್ಸು, ಎಜುಕೇಶನ್ ಎಲ್ಲ ಕೂಡ ಮುಖ್ಯ ಆಗ್ತದೆ. ಆದ್ರಿಂದ ಅವರ ಭವಿಷ್ಯವನ್ನು ಅವರೇ ರೂಪಿಸ್ಕೊಳ್ತಾರೆ. ತಂದೆ ತಾಯಿಗಳು ಯಾವುದೇ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಅಗತ್ಯ ನನ್ಗನ್ಸಿದ ಮಟ್ಟಿಗೆ ಅದು ಬೇಡ ಅನಿಸುತ್ತೆ. ಮಕ್ಕಳನ್ನ ಸ್ವಚ್ಛವಾಗಿ ಬೆಳೆಸೋಣ, ಅವರ ಇಚ್ಛೆಯಂತೆ ನಾವು ಬೆಳೆಸೋಣ. ಅವಾಗ ಬೆಳೆಸಿದಾಗ ಮಾತ್ರ ಇವರು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿ ಬೆಳೀತಾರೆ, ಸಮಾಜವನ್ನ ಉಳಿಸ್ತಾರೆ, ಕಟ್ತಾರೆ, ದೇಶವನ್ನು ಬೆಳೆಸ್ತಾರೆ, ಉಳಿಸ್ತಾರೆ, ಸಮಾಜವನ್ನು ಸ್ವಚ್ಛವಾಗಿರ್ತಾರೆ ಅನ್ನೋ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಚೆನ್ನಾಗಿದೆ. ಈಗಿನ ಟೆಕ್ನಾಲಜಿ ಏನ್ ಬೆಳೀತಾ ಇದೆ, ಟೆಕ್ನಾಲಜಿ ಬೆಳೀತಾ ಮನುಷ್ಯರು ಒಂಥರ ಮೆಕ್ಯಾನಿಕಲ್ ಜೀವನನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಎಮೋಷನ್ಸ್ ಇಲ್ಲ, ಒಂದು ಫ್ಯಾಮಿಲಿ ಬಾಂಡ್ ಇಲ್ಲ. ಅದು ಎಷ್ಟು ಮುಖ್ಯ ಇದೆ ಜೀವನದಲ್ಲಿ, ಮಕ್ಕಳಿಗೆ ಎಸ್ಪೆಷಲಿ ಎಷ್ಟು ಮುಖ್ಯ ಇದೆ ಅನ್ನೋದನ್ನ ನಮ್ಮ ನಾರಾಯಣ ಸ್ವಾಮಿ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಬುಲೆಟ್ ವಿನು ಅವರು ನೆಗೆಟಿವ್ ಶೇಡ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಪೇರೆಂಟ್ಸ್ ಇರಬಾರ್ದು ಅನ್ನೋದನ್ನ ಇವ್ರು ತೋರಿಸಿದ್ದಾರೆ, ಯಾವ ರೀತಿ ಪೇರೆಂಟ್ಸ್ ಇರಬೇಕು ಅನ್ನೋದನ್ನ ನಾರಾಯಣ ಸ್ವಾಮಿ ಸರ್ ತೋರಿಸಿದ್ದಾರೆ. ಸೊ ಚಿತ್ರ ತುಂಬಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಎಲ್ಲರೂ ನೋಡ್ಬೇಕು. ಪೋಷಕರು ಮಕ್ಳನ್ನ ಕರ್ಕೊಂಡ್ ಬರ್ಬೇಕು. ಮಕ್ಳಿಗೆ ಗೊತ್ತಿದ್ರೆ ಮಕ್ಳು ಪೋಷಕರನ್ನ ಕರ್ಕೊಂಡ್ ಬಂದು ಚಿತ್ರ ನೋಡ್ಬೇಕು. ಇಲ್ಲ, ಒಂದು ಒಳ್ಳೆ ಪ್ರಯತ್ನ. ಆಕ್ಚುಲಿ ಇದು ಮಕ್ಕಳ ಚಿತ್ರ ಅನ್ನೋಕ್ಕಿಂತ ಇದು ಒಂದು ಪೇರೆಂಟಲ್ ಗೈಡೆನ್ಸ್ ಚಿತ್ರ. ಜಾಸ್ತಿ ಪೇರೆಂಟ್ಸ್ ನೋಡ್ಬೇಕಾಗಿರುವಂತ ಚಿತ್ರ. ಯಾಕಂದ್ರೆ ಬಾಲ್ಯ ಅಮೂಲ್ಯ ಅನ್ನೋದೇ ಅವ್ರ ಟ್ಯಾಗ್ ಲೈನ್. ದ ಇಂಪಾರ್ಟೆನ್ಸ್ ಆಫ್ ಚೈಲ್ಡ್ಹುಡ್ ಬಹಳ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಯಾವುದನ್ನು ಮಕ್ಕಳು ಮಿಸ್ ಮಾಡ್ಕೊಳ್ಬಾರ್ದು. ಮತ್ತೆ ಅವರು ಫ್ರೀ ಆಗಿ ಬಾಲ್ಯದಲ್ಲಿ ಏನೇನು ಆಕ್ಟಿವಿಟೀಸ್ ಆಗಬೇಕು ಅದೆಲ್ಲವೂ ಆಗಲೇಬೇಕು ಅನ್ನೋಂಥ ಒಂದು ಸರಳವಾಗಿ ಹೇಳುವಂಥ ಪ್ರಯತ್ನ ಬಾಲ್ಯ. ಪ್ರತಿಯೊಬ್ಬರು ನೋಡಿ ಇದರಿಂದ ತುಂಬ ತಿಳ್ಕೊಳ್ಳುವಂಥದ್ದಿದೆ. ಎಲ್ಲ ಫ್ಯಾಮಿಲಿಗಳಲ್ಲಿ ಎಷ್ಟೊಂದು ಮಿಸ್ಔಟ್ ಮಾಡ್ಕೊಳ್ತಾರೆ. ಏನೇನು ಮಿಸ್ ಆಗ್ತಿದೆ ಅನ್ನೋದು ಎಷ್ಟೊಂದು ಜನ ಗಮನಕ್ಕೆ ಬರೋದೇ ಇಲ್ಲ. ಅದು ಯಾವ್ದು ರೀತಿ ಮಿಸ್ ಆಗುತ್ತೆ ಮತ್ತು ಅದರ ಪರಿಣಾಮ ಅನ್ನೋದಕ್ಕಿಂತ ದುಷ್ಪರಿಣಾಮಗಳು ಏನಾಗ್ತವೆ, ಸೈಕಲಾಜಿಕಲಿ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳುವಂತ ಒಂದು ಅದ್ಭುತ ಪ್ರಯತ್ನ ಮತ್ತೆ ಸರಳವಾಗಿ ಹೇಳಿದ್ದಾರೆ. ಎಲ್ಲರೂ ದಯವಿಟ್ಟು ನೋಡಿ. ಮತ್ತೆ ಅದ್ಭುತವಾಗಿ ನಮ್ಮ ನಾರಾಯಣ ಸ್ವಾಮಿ ಅವರು ನಟಿಸಿದ್ದಾರೆ, ಬಹಳ ಮನಮುಟ್ಟುವಂತೆ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಬಾಲ್ಯ ಸಿನಿಮಾ ಈಗಿನ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಇಟ್ಸ್ ಅ ವೆರಿ ಗುಡ್ ಮೆಸೇಜ್ ಫಾರ್ ಪೇರೆಂಟ್ಸ್. ಇವತ್ತಿನ ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲಿ ಚೈಲ್ಡ್ಹುಡ್ ನ ಯಾವ ರೀತಿ ಇರಬೇಕು ಅಥವಾ ಇರಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ.
ಥ್ಯಾಂಕ್ ಯು ಸೊ ಮಚ್. ಬಾಲ್ಯ ಒಂದು ಒಳ್ಳೆ ಪ್ರಯತ್ನ. ನಾನು ಇದಕ್ಕೆ ಮುಂಚೆ ಡೈರೆಕ್ಟರ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ರು ತಂದೆ ತಾಯಿಗಳು ಎಲ್ಲರೂ ಏನಾದ್ರೆ ಮಕ್ಕಳನ್ನ ಓದಿ ಅಂತ ಹಿಂಸೆ ಕೊಡ್ತಾರೆ. ಎಲ್ಲ ಪ್ರತಿಯೊಬ್ರು ಮಕ್ಕಳು, ಯಾಕೆ ನಾನೊಬ್ಬ ತಂದೆಯಾಗಿ ಹೇಳಬಲ್ಲೆ ಅಂದ್ರೆ ನಾನು ಅದೇ ಕೆಲಸ ಮಾಡ್ತೀನಿ. ಡೈರೆಕ್ಟ್ರು ಆ ಕಥೆನ ಇಟ್ಕೊಂಡು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಪ್ರತಿಯೊಬ್ಬ ತಂದೆ ತಾಯಿ ನೋಡ್ಬೇಕಾದ ಸಿನಿಮಾ. ದಯವಿಟ್ಟು ಸಿನಿಮಾ ಬಂದು ನೋಡಿ. ಎಲ್ಲ ಪ್ರೇಕ್ಷಕರು ಒಳ್ಳೆ ಅಭಿಪ್ರಾಯ ತಿಳಿಸಿದ್ದಾರೆ. ನಾನೊಂದು ಏನು ಹೇಳೋದು ಅಂದ್ರೆ, ದಯವಿಟ್ಟು ಕನ್ನಡ ಫಿಲಂ ಬಂದು ಥಿಯೇಟರ್ ಅಲ್ಲೇ ನೋಡಿ. ಯಾಕಂದ್ರೆ ಆಸ್ ಎ ಕೋ ಪ್ರೊಡ್ಯೂಸರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಫಿಲಂ ಮಾಡೋದು ಎಷ್ಟು ಕಷ್ಟ ಅಂತ ಒಬ್ಬರು ಗೊತ್ತಿರುತ್ತೆ. ದಯವಿಟ್ಟು ಬಂದು ಕನ್ನಡ ಮೂವಿನ ಕನ್ನಡ ಇದರಲ್ಲಿ ನೋಡಿ ಅಷ್ಟೇ. ಪ್ರತಿಯೊಬ್ಬರು ಒಂದು ಒಳ್ಳೆ ತಿಳಿಸಿದೆ. ಎಲ್ರು ಬಂದು ನೋಡಿ. ಬಾಲ್ಯ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ರು ಬನ್ನಿ, ಪೋಷಕರು ಎಲ್ರು ಬನ್ನಿ. ಫಿಲ್ಮ್ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಎಲ್ರು ನೋಡಿ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹೀರೋ ಮತ್ತೆ ಹೀರೋಯಿನ್ ಎಲ್ಲರೂ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇದು ನಮ್ಮ ಬಾಲ್ಯದ ಜೀವನದ ನೆನಪುಗಳನ್ನು ನಮಗೆ ತಂದುಕೊಡ್ತು. ಇದೇ ತರ ಮಕ್ಕಳಿಗೆ ಆಟದ ಜೊತೆಗೆ ಪಾಠ ಎಷ್ಟು ಮುಖ್ಯನೋ ಅದೇ ತರನೇ ಬೆಳೆಸ್ಕೊಂಡು ಹೋಗ್ಬೇಕಂತ ನಾನು ಪೇರೆಂಟ್ಸ್ ಅಲ್ಲಿ ಕೇಳ್ಕೊಳ್ತೀನಿ. ಈ ಚಿತ್ರನ ಬಂದು ಎಲ್ಲರೂ ಥಿಯೇಟರ್ ನೋಡ್ಲೇಬೇಕು ಕಡ್ಡಾಯವಾಗಿ. ಮತ್ತೆ ತಮ್ಮ ಪಾಲಕರು ಮಕ್ಕಳನ್ನ ಕರ್ಕೊಂಡ್ಬಂದು ನೋಡ್ಬೇಕಂತ ಕೇಳ್ಕೊಳ್ತೀನಿ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನನ್ನ ಹೆಸರು ಬಲರಾಮ್ ಅಂತ. ನಾನು ಒಬ್ಬ ಆರ್ಟಿಸ್ಟ್. ಈ ಸಿನಿಮಾದಲ್ಲಿ ಸಚಿನ್ ಪಾತ್ರ ಮಾಡಿದವನು ನನ್ನ ಮಗನ ಮಾಡಿದ್ದೀನಿ. ಈ ಸಿನಿಮಾನ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಸೇಮ್ ನನ್ನ ಮನೇಲಿ ನಡೆಯುತ್ತಾ ಇದೆ. ಸೇಮ್ ಕಥೆನೇ ಇದು ನನ್ನೇ ಇರೋದು. ಆ ತರ ನಾನು ಮನೇಲಿ ಅವನಿಗೆ ಅದೇ ತರ ಮಾಡ್ತಿದ್ದೆ. ಆಕ್ಚುಲ್ ಆ ತರ ಮಾಡೋದಾಗ ನನಗೂ ಕೆಲವೊಂದ್ ಸರ್ತಿ ಬಾಲ್ಯ ನೆನಪು ಬರ್ತಿತ್ತು. ಈಗಲೂ ಅವನಿಗೆ ಕೆಲವೊಂದ್ ಸರ್ತಿ ಈ ಸಿನಿಮಾ ಪ್ರೀಮಿಯರ್ ಶೋ ನೋಡಿದ್ಮೇಲೆ ನಾನು ಅವನಿಗೆ ಆಟ ಆಡೋಕ್ಕೂ ಬಿಡ್ತಾ ಇದ್ದೀನಿ, ಸ್ವಲ್ಪ ಓಡಾಡೋದಕ್ಕೂ ಬಿಡ್ತಾ ಇದ್ದೀನಿ. ಹೀಗಾಗಿ ನಾನು ಅವನ ಮನಸ್ಸು ಏನಿದೆ ಸ್ವಲ್ಪ ನಾನು ಗೆಲ್ತಾ ಇದ್ದೀನಿ. ಹೀಗಾಗಿ ಅವನ ಬಾಲ್ಯನ ಅವನಿಗೆ ವಾಪಸ್ ಕೊಟ್ಟಿದ್ದೀನಿ. ನಮಸ್ಕಾರ.